ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 60ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಮಧುರು ಮೋಹನ ಕಲ್ಲೂರಾಯ. ವ್ಯಾಖ್ಯಾನಕಾರರು ಕೆಆರ್ ಸುವರ್ಣಕುಮಾರಿ. ಅಯೋಧ್ಯೆಯ ಪ್ರಭು ಸೀತಾರಾಮನ ಅಶ್ವಮೇಧದ ಕುದುರೆಯು ಮುಂದೆ ಮುಂದೆ ಸಾಗುತ್ತಾ ವಾಜೀಪುರವನ್ನು ಪ್ರವೇಶಿಸುತ್ತದೆ. ಅಲ್ಲಿಯ ಅರಸನು ತನ್ನ ನಾಡನ್ನು ಬೀಡನ್ನು ರಾಘವನ ಹೆಸರಿನಲ್ಲಿ ಶತ್ರುಘ್ನನಿಗೆ ಒಪ್ಪಿಸುತ್ತಾನೆ. ಹಾಗೆಯೇ ಕುದುರೆಯು ಮುಂದೆ ಪಯೋಷ್ಣಿ ನದಿಯನ್ನು ದಾಟಿ ಸಾಗುತ್ತಾ ಇದ್ದ ಹಾಗೆ ದಾರಿಯಲ್ಲಿ ನೀಲಪರ್ವತವು ಶೋಭಿಸುತ್ತದೆ. ಮುದ್ದಣನು ತನ್ನ ಪ್ರಿಯತಮೆ ಮಡದಿ ಮನೋರಮೆಗೆ ಶತ್ರುಘ್ನನು ಕಂಡ ನೀಲಪರ್ವತದ ಸೌಂದರ್ಯವನ್ನು ವರ್ಣಿಸುತ್ತಾ ಹೇಳುತ್ತಾನೆ, ಪ್ರಿಯತಮೇ, ಮತ್ತಂ ಅಲ್ಲಿ ರನ್ನಗಲ್ಲ ಎಡೆಯ ಪುಲ್ಲ ನಲ್ವಾಸಿನುಳ್ ಚೆಲ್ಲದಿಂ ನಲ್ಲಳ್ವೆರಸು ನಿಲ್ಲದೆ ಕುಳ್ಳಿರ್ದು ಮೆಲ್ಲ ಮೆಲ್ಲನೆ ಲಲ್ಲೆಗರೆವ ಬಲ್ಲತನದ ಸೊಲ್ಲ ಸೊಗದ ಬುಲ್ಲಣೆಯ ಕೊಲ್ಲಣದೊಳ್ಳೆಸೆದು ಅಲ್ಲಿಗಲ್ಲಿಗೆ ಮಲ್ಲಳಿದಿರಿವ ಪಲ್ಲಬಲ್ಲುಲಿಗೆ ಕಲ್ಲದೆ ಆಡುವ ತೆಲ್ಲೈಸಿದ ಮಲ್ಲಗಿಳಿಯ ಸವಿನುಡಿಗೆ ಪಲ್ಲಟದ ಗಲ್ಲಣೆಯ ಅಲ್ಲಣಿಯ ಗಂಡು ಕೋಗಿಲೆಯ ಇಂಚರಕ್ಕೆ ಪಲ್ಲಣಿಯ ಬೆಲ್ಲಂಗೋಲ್ವಿಲ್ಲನ ಮಲ್ಲಿಗೆ ಸರಳ ಜಲ್ಲಣೆಗೆ ತಲ್ಲಣಂಗುಂಡು ಸಾವಗಿಸುವ ನೋವ ನೋವದೇಜೆ ಬಾವೆಯೊಡನೆ ಪೂವ ಸೇವತಿಗೆಯ ಕಾವಣದೋವರಿಯಂ ಸಾರ್ದು ಕಾವನಾಟದೊಳ್ ಏವೊಳ್ತುಂ ಸೇವಿಸುವ ಬಿಜ್ಜೋದರರುಂ ಮತ್ತೆ ಅಲ್ಲಿ ರತ್ನಶಿಲೆಯ ಪಕ್ಕದಲ್ಲಿ ಹುಲ್ಲಿನ ಒಳ್ಳೆಯ ಹಾಸಿಗೆ ಇದೆಯಂತೆ. ಅದರಲ್ಲಿ ವಿಲಾಸದಿಂದ ನಲ್ಲೆಯೊಡನೆ ನಿಲ್ಲದೆ ಸಂತೋಷದಿಂದ ಭ್ರಮರಗಳು ಕುಳಿತುಕೊಂಡಿವೆ. ಅವುಗಳು ಸುಮ್ಮನೆ ಕುಳಿತುಕೊಂಡಿಲ್ಲ, ಮೆಲ್ಲ ಮೆಲ್ಲನೆ ಮುದ್ದು ಮಾಡುತ್ತಿವೆ. ಪ್ರೌಢಿಮೆಯ ವಚೋ ವಿಳಾಸವನ್ನು ಮಾಡುತ್ತಾ ಮಾಡುತ್ತಾ ಸಂತೋಷವನ್ನು ಹಿಗ್ಗಿಸುವ ರತಿಕ್ರೀಡೆಯಲ್ಲಿ ಶೋಭಿಸುತ್ತಾ ಅಲ್ಲಲ್ಲಿ ಗುಂಪಾಗಿ ದೊಡ್ಡ ಧ್ವನಿ ಮಾಡುತ್ತಿವೆ. ಇನ್ನೊಂದೆಡೆ ಕಲಿಯದೆ ಮಾತನಾಡುವ ಗುಂಪುಗೂಡಿದ ಅರಗಿಳಿಗಳು ಸವಿನುಡಿಗಳನ್ನು ಆಡುತ್ತಿವೆ. ಮತ್ತೊಂದೆಡೆ ವಿಪರೀತವಾದ ಬಾಧೆಯ ಮೇಳದ ಗಂಡು ಕೋಗಿಲೆಗಳ ಸವಿದನಿಯೂ ತುಂಬಿದೆ. ಅಷ್ಟೇ ಅಲ್ಲ, ಮುಂಬರಿವ ಕಾಮನ ಮಲ್ಲಿಗೆಯ ಬಾಣದ ಮಳೆಗೆ ತಲ್ಲಣಗೊಂಡು ಮಾರಣಾಂತಿಕವಾದ ವೇದನೆಯನ್ನು ಗಮನಿಸದೆ ಇನಿಯಳೊಡನೆ ಕಾಮನ ಆಟದಲ್ಲಿ ತೊಡಗಲು ಹೂ ಬಿಡುವ ಸೇವಂತಿಗೆಯ ಚಪ್ಪರದ ಒಳಕೋಣೆಯಲ್ಲಿ ಸೇರಿ ವಿದ್ಯಾಧರರು ಕಾಮನ ಆಟದಲ್ಲಿ ಸದಾ ಸೇವಿಸುತ್ತಾ ಇದ್ದಾರೆ. ಮಹಾಕವಿ ಮುದ್ದಣನ ಶೃಂಗಾರ ವರ್ಣನೆಯು 6 ದಾಟದ 3ಕ್ಕೆ ಇಳಿಯದ ವೈಖರಿ. ಇಲ್ಲಿ ಪ್ರೀತಿ, ಪ್ರೇಮ, ಕಾಮ ಇವುಗಳು ಪ್ರತಿಮೆಯಾಗಿ ಸಸ್ಯಗಳಲ್ಲಿ, ಪ್ರಕೃತಿಯ ಪಕ್ಷಿ ಕೀಟಗಳಲ್ಲಿ ಅರ್ಥಾತ್ ಭ್ರಮರ, ಕೋಗಿಲೆ, ಅರಗಿಳಿ, ಸೇವಂತಿಗೆಯಲ್ಲಿ ಹೇಗೆ ಮೇಳೈಸಿಕೊಂಡಿವೆ ಎನ್ನುವುದನ್ನು ಪರಿಣಾಮಕಾರಿಯಾಗಿ ವಿವರಿಸಿದ್ದಾನೆ. ಆಯಿತು, ಇನ್ನು ಅಪ್ಸರ ಸ್ತ್ರೀಯರಾದರೋ ಇನ್ನೊಂದೆಡೆ ಮತ್ತಂ ಒಂದೆಡೆಯೊಳ್ ಕಡೆಗಣ್ಣೋಟಂ ಕುಡಿವರಿಯೇ ಕುಡುವುರು ಸೆಡೆಯೆ ಬಿಡು ಜಡೆ ಬೀಡುವಿಡೆ ನಡು ಪೊಡೆಯೆ ನಿಡುಮೊಲೆ ಜಡಿಯೇ ತೊಡೆಯೊಳ್ ಇಟ್ಟೆಡೆಯೊಳ್ ಆನಿಸಿ ಜತೆಗೂಡಿದ
ಏಳುಂ ಸರದ ಮೆಲ್ದನಿಯ ಓಜೆಯಿಂ ನುಡಿವಂತು ಮಿಡಿದಂತು ಪಾಡಿ ಬಿನದಿಪ ಕಡು ಬೆಡಗಿನ ಅಚ್ಚರಸಿಯರುಂ. ಇನ್ನು ಅಪ್ಸರ ಸ್ತ್ರೀಯರೆಂದರೆ ಕೇಳಬೇಕೇ? ಒಂದು ಕಡೆಯಲ್ಲಿ ಕಡೆಗಣ್ಣ ನೋಟವು ಮುಂಬರಿಯಲು, ಕೊಂಕಿದ ಹುಬ್ಬು ವಕ್ರವಾಗಲು, ಕೇಶಪಾಶವು ಸಂಸ್ಕಾರಗೊಳ್ಳದಿರಲು, ಅಂದರೆ ತಲೆಬಾಚದೆ ಹಾಗೆ ಬಿಚ್ಚಿ ಹಾಕಿರುವ ಕೂದಲ ರಾಶಿ ಇರಲು, ನಡು ಅಂದರೆ ಸೊಂಟವು ಆ ಕಡೆ ಈ ಕಡೆ ಹೊಡೆಯುತ್ತಿರಲು, ಅದು ಒಂದು ರೀತಿಯಲ್ಲಿ ಚಂದವೇ? ಆಮೇಲೆ ತುಂಬಿದ ಘನ ಕುಚವು ತಾಗುತ್ತಿರಲು, ತೊಡೆಯ ಇಕ್ಕಟ್ಟಾದ ಸ್ಥಳದಲ್ಲಿ ಹಿಡಿದು ಒಂದುಗೂಡಿದ ಸಪ್ತಸ್ವರದ ಕಲರವದ ಸೊಗಸಿನಿಂದ ನುಡಿವಂತೆ ಮಿಡಿದಂತೆ ಹಾಡಿ ವಿನೋದದಿಂದ ತುಂಬಾ ಖುಷಿಯಾಗಿ ಸಂತೋಷಿಸುತ್ತಾ ಇದ್ದಾರಂತೆ ಅಲ್ಲಿ ಅಪ್ಸರ ಸ್ತ್ರೀಯರು. ಇನ್ನು ಮತ್ತೊಂದೆಡೆ ದೇವತಾ ಸ್ತ್ರೀಯರು ಇದ್ದರಂತೆ. ಹೇಗೆಂದರೆ, ಮೇಣು ಪೆರತೊಂದು ತಾಣದೊಳ್ ತಮ್ಮ ನಿಚ್ಚ ವಸದನದ ಸಿಂಗರಕ್ಕೆಂದು ಸಿಂಗನೆರಗಿ ಮಿದುಡುಂಡು ಕೆಲ ಕೊಕ್ಕ ಮುತ್ತಾನೆಯ ಆಣಿಮುತ್ತುಗಳಂ ಮತ್ತಂ ಬಳಿ ಎಡೆಯ ಕೆಂಬೆಲರನ್ ಓರನ್ನಮಾಗೆ ಕಂಪುಗುವ ಪಾರಿಜಾತದ ಮಂದಾರದ ದುಂಡು ಮಲ್ಲಿಗೆಯ ಸೆಂಡು ಮಲ್ಲಿಗೆಯ ಬಿರಿಮುಗುಳಂ ತಿರಿದೊಟ್ಟಿಯೇ ಮಾಣಿಕದ ಅಡಕಿಲ್ದಟ್ಟೆಯೊಳ್ ತುಂಬಿ ಮೊರೆದು ಬಳಿಸಲ್ವ ಮೇಳದ ಮೇಳಂಬಂಗಳ್ ಮುಸುರದಂತು ಮೇಲುದರ ಕಿಳ್ಸೆರಂಗಂ ಬಾಸಣಿಸಿ ಬೆನ್ನನೆ ಬರ್ಪ ಜೋಲೆಗರ ಬರವಂ ನಿರುಕಿಸುತುಂ ನಿಲ್ಲುವ ಪೋಪ ದೇವಾಂಗನೆಯರುಂ ಕಣ್ಗೆ ವರ್ಪರು. ದೇವತಾ ಸ್ತ್ರೀಯರ ತಮ್ಮ ನಿತ್ಯ ಅಲಂಕಾರದ ಶೃಂಗಾರಕ್ಕೆ ಮುತ್ತುರತ್ನಗಳಿರಬೇಡವೇ? ಅದು ಯಾವುದೆಂದರೆ, ಸಿಂಹವು ಆಕ್ರಮಿಸಿ ಮಿದುಳು ತಿಂದು ಬದಿಗೆ ಚೆಲ್ಲಿದ ಮುದಿಯಾನೆಯ ದೊಡ್ಡ ಮುತ್ತುಗಳನ್ನು ಮತ್ತು ಬಳಿಯ ಎಡೆಯ ಕೆಂಪು ರತ್ನವನ್ನು ಸೊಗಸಾಗುವಂತೆ ಅಲಂಕರಿಸಿಕೊಂಡಿದ್ದಾರೆ. ಆನೆಯ ಕೆನ್ನೆಗಳಲ್ಲಿ ಮುತ್ತು ಬೆಳೆಯುತ್ತದೆ ಎಂಬ ಮಾತಿದೆ. ಅದನ್ನು ಕವಿ ಇಲ್ಲಿ ಕಲ್ಪಿಸಿಕೊಂಡಿದ್ದಾನೆ. ಆಮೇಲೆ ಪರಿಮಳ ತುಂಬಿ ತುಳುಕುವ ಪಾರಿಜಾತದ, ಮಂದಾರದ, ದುಂಡು ಮಲ್ಲಿಗೆಯ, ಚೆಂಡು ಮಲ್ಲಿಗೆಯ ಅರಳು ಮೊಗ್ಗುಗಳನ್ನು ಕಿತ್ತು ರಾಶಿ ಮಾಡಿ ಮಾಣಿಕ್ಯದ ಅಡಕಿಲು ತಟ್ಟೆಯಲ್ಲಿ, ಅಂದರೆ ಒಂದರ ಮೇಲೊಂದು ಇರಿಸಿದ ತಟ್ಟೆಯಲ್ಲಿ ತುಂಬಿಸಿಕೊಂಡಿದ್ದಾರೆ. ಹೂಗಳ ಪರಿಮಳಕ್ಕೆ ದುಂಬಿಗಳು ಮುತ್ತುತ್ತಾ ಇವೆ. ಅದಕ್ಕಾಗಿ ತಮ್ಮ ಸೀರೆಯ ಮೇಲುದದ ಕೀಳು ಸೆರಗನ್ನು ಆ ತಟ್ಟೆಗೆ ಮುಚ್ಚಿಕೊಂಡಿದ್ದಾರೆ. ಹೀಗಿರುವ ದೇವತಾ ಸ್ತ್ರೀಯರು ತಮ್ಮನ್ನು ಅನುಸರಿಸಿಕೊಂಡು ಬರಬೇಕಾದ ಬರುವ ವಿಟರ ಬರುವಿಕೆಯನ್ನು ನಿರೀಕ್ಷಿಸುತ್ತಾ ನಿಲ್ಲುವ ಹೋಗುವ ಕೆಲಸ ಮಾಡುತ್ತಿದ್ದಾರೆ. ಹೀಗೆ ದೇವತಾ ಸ್ತ್ರೀಯರು ಕಾಣಿಸುತ್ತಿರಲು, ಇಂತುಂ ಕರಂ ಒಪ್ಪುವ ಕಾರಾನೆಯ ಕಾಳಸಿಂಗನ ಕರ್ಗೋಡಗನ ಕರ್ವಕ್ಕಿಯ ಇಕ್ಕೆಯಾದ ಕರ್ಮರನ ಕಕ್ಕೆಯ ಕರ್ದಾಳೆಯ ಕರ್ಮಣಿಯ ಕರ್ಗಲ್ಲ ಕರ್ವೆಟ್ಟಮನ್ ಇಟ್ಟೆಡೆಯೊಳ್ದಿಟ್ಟಿಸಿ ಸುಮಿತ್ರಾತ್ಮಜಂ ಸುಮತಿಯಂ. ಚೆನ್ನಾಗಿ ಶೋಭಿಸುವ ಕರಿಯಾನೆಯ, ಕರಿಯ ಸಿಂಹದ, ಕರಿಕೋತಿಯ, ಕರಿ ಹಕ್ಕಿಯ ನೆಲೆಯಾದ ಕರಿಮರದ ಕಕ್ಕೆಯ, ಕರಿತಾಳೆಯ, ಕರಿಮಣಿಯ, ಕರಿಕಲ್ಲ, ಕರಿಬೆಟ್ಟವನ್ನು ಹತ್ತಿರದಿಂದ ಶತ್ರುಘ್ನನು ನೋಡುತ್ತಾನೆ. ಇಲ್ಲಿ ಆ ಬೆಟ್ಟ ಪೂರ್ತಿ ಕಪ್ಪಗಾಗಿಯೇ ಕಾಣಿಸುತ್ತಿದೆ. ಇಲ್ಲಿ ಮುದ್ರಣ ಹೇಳುವುದು ಕೆಲವೆಲ್ಲ ಅತಿಶಯೋಕ್ತಿಯೋ ಎನಿಸುತ್ತದೆ. ಇಲ್ಲವಾದರೆ ಕರಿಯಾದ ಸಿಂಹವೆಂಬುದಿಲ್ಲ. ಪರ್ವತದಲ್ಲಿ ಇರುವುದೆಲ್ಲ ಕಪ್ಪು ಎಂಬರ್ಥವನ್ನು ತುಂಬಲು ಕವಿ ಮುದ್ರಣ ಹೀಗೆ ಹೇಳಿರಬಹುದು. ಬೆಟ್ಟವನ್ನು ನೋಡಿದ ಶತ್ರುಘ್ನನು ತನ್ನ ಮಂತ್ರಿಯಾದ ಸುಮತಿಯನ್ನು ಕೇಳುತ್ತಾನೆ. ಎಲೆ ಅಜ್ಜಮಂತೂ ಮುಂತಿದೆ ಕಾಳ ರಕ್ಕಸಿಯ
ಪಾಳೆಯದ ಕರುವಟ್ಟೆಯ ಗೂಡಾರಂ ಎನೆಯೇ ಕಳ್ತಲೆಯ ಬೀಡಾರದ ಒಂದು ಇರವಿಂ ತೋರ್ಪ ಕಾರೊಡಲ ಬಲ್ವೆಟ್ಟಂ ಏನೆಂದು ಪೇಳೈ ಎಂಬುದು ಸಮಸಂದ ಮುದುಪಿನ ಅರುವಿನ ಒಂದು ಏಳ್ತರಂ ಅಂಗೈ ನೆಲ್ಲಿಯಾಗೆ ತಾನಿಲ್ತು ಪೇಳ್ದಂ ಎಂತೆಂದೊಡೆ ಬಲ್ಲಾಳ್ಗಳ ಬಿರುದರ ಮನ್ನೆಯರ ಅರಸಾಗ ಸರಸಿಜಾಕ್ಷನ ಬಿತ್ತರಂ ಬೆತ್ತ ಪುತ್ತೆನೆ ಆ ತೋರ್ಪುದೆ ನೀಲಾಚಲಂ ಆ ತೋರ್ಪುದೆ ನೀಲಾಚಲಂ. ಶತ್ರುಘ್ನನು ಸುಮತಿಯನ್ನು ಕೇಳುತ್ತಾನೆ, ಎಲೆ ಪೂಜ್ಯ ಮಂತ್ರಿ, ಮುಂದೆ ಇದೋ ಕಾಳ ರಕ್ಕಸಿಯ ಪಾಳೆಯದ ಕರಿಯ ಬಟ್ಟೆಯ ಡೇರೆಯ ಹಾಗೆ ಈ ಎದುರಿನ ಬೆಟ್ಟ ಕಾಣಿಸುತ್ತಿದೆ. ಕತ್ತಲೆಯ ಬಿಡಾರದಂತೆ ಕಾಣಿಸುತ್ತಿರುವ ಈ ಕರಿಯ ಶರೀರದ ದೊಡ್ಡ ಪರ್ವತವೇನೆಂದು ಹೇಳು ಎನ್ನುತ್ತಾನೆ. ಸುಮತಿ ಜ್ಞಾನವೃದ್ಧ ಮಂತ್ರಿ, ಸುಜ್ಞಾನಿ, ಜ್ಞಾನದ ಮೇಲ್ಮೈ ಅವನಿಗೆ ಕರತಲಾಮಲಕ. ಶತ್ರುಘ್ನನು ತನ್ನ ಎದುರಿನ ಬೆಟ್ಟದ ಬಗೆಗೆ ಕೇಳಿದುದಕ್ಕೆ ಸುಮತಿ ಹೇಳುತ್ತಾನೆ, ಬಲಿಷ್ಠರೂ ಪ್ರಸಿದ್ಧರೂ ಮಾನ್ಯರೂ ಆದವರ ಅರಸನೇ, ವಿಷ್ಣುವಿನ ವಿಸ್ತಾರವಾದ ಹುತ್ತವೆಂಬಂತೆ ಅಲ್ಲಿ ತೋರುವುದೇ ನೀಲಾಚಲ. ಅದರ ಮಹಿಮೆಯು ಅಪಾರವಾಗಿದೆ ಎನ್ನುತ್ತಾನೆ. ಪರರ ಒಡವೆಯನ್ ಅಳಿಪುವ ಬವಸಿನ ಕೂಳರ್ಗೆ ಜೇ ಪೆರವೆಂಡಿರ್ಗೆ ಎಳಸುವ ಒಂದು ಬೆಸನದ ಸೂಳರ್ಗೆ ತನ್ನರಮಂ ಮಾರುಗೊಟ್ಟು ಪಸುವಾಳ್ವ ಗೊಂದೆ ಬೊಂದಿಗೆ ಸಂದುಗೊಂದಿನೊಳ್ ಅಡಂಗಿರ್ದು ಬಳಿವೋಕರಂ ಕೊಲ್ಲುವ ಕಳ್ಳುವ ದುರುದುಂಬಿ ಕೊಲೆಗಂಗೆ ಜೇ ಪೆತ್ತ ಕೊಡಗೂಸಂ ಪಣಕೆ ಮಾರಾಡಿ ಒಡಲಂ ಪೊರೆವ ಅಳಿ ಒಡಲಂಗೆ ಪಳನುಡಿಯಂ ಪಳಿದು ಮೀಹ ಜಾನಂಗಳಂ ಉಳಿದ ಬೊಮ್ಮ ಒಲೆಯಂಗೆ ಬೆಸಲಾದ ಮಡದಿಯಂ ಬಡಿವ ಮಾನಸರಕ್ಕ ಸಂಗೆ ಕಣ್ಗೆ ಕಾಣಲ್ಬಾರದ ಒಂದು ಮೈಮೆವೆತ್ತು ನಿಂದಿರ್ಕುಂ ಒಂದು ಮೈಮೆವೆತ್ತು ನಿಂದಿರ್ಕೂ. ಆ ನೀಲಾಚಲದ ಮಹಿಮೆಯನ್ನು ಎಲ್ಲರಿಗೂ ಅರ್ಥ ಮಾಡಿಕೊಳ್ಳಲು ಅಸಾಧ್ಯ, ಎಲ್ಲರಿಂದಲೂ ಅದನ್ನು ಕಾಣುವುದು ಅಸಾಧ್ಯ. ಅನ್ಯರ ಸೊತ್ತನ್ನು ಬಯಸುವ ವೃತ್ತಿಯ ಮೂರ್ಖರಿಗೆ, ಪರರ ವನಿತೆಯನ್ನು ಅಪೇಕ್ಷಿಸುವ ಚಾಳಿಯ ವಿಟರಿಗೆ, ತನ್ನ ಧರ್ಮವನ್ನು ಕಳೆದುಕೊಂಡು ಪಶುಗಳಂತೆ ಬಾಳುವ ಬಸವನಂತಹ ದೇಹಿಗೆ, ಸಂದುಗೊಂದುಗಳಲ್ಲಿ ಅಡಗಿದ್ದು ದಾರಿಹೋಕರನ್ನು ಕೊಲ್ಲುವ, ಅವರ ಸುವಸ್ತುಗಳನ್ನು ಕದ್ದುಕೊಳ್ಳುವ ದುಷ್ಟನಾದ ಕೊಲೆಪಾತಕಿಗೆ, ಹೆತ್ತ ಹೆಣ್ಣನ್ನು ಹಣಕ್ಕಾಗಿ ಮಾರಾಟ ಮಾಡಿ ದೇಹವನ್ನು ಹೊರೆಯುವ ಹೀನ ಶರೀರಿಗೆ, ವೇದವನ್ನು ಹಳಿದು ಸ್ನಾನ ಧ್ಯಾನಗಳನ್ನು ಬಿಟ್ಟ ಬ್ರಾಹ್ಮಣಾಧಮನಿಗೆ, ಹೆರಿಗೆಯಾದ ಹೆಂಡತಿಯನ್ನು ಬಡಿಯುವ ಮಾನವ ರಾಕ್ಷಸನಿಗೆ ಕಣ್ಣಿಗೆ ಕಾಣಲಾರದ ಒಂದು ಮಹಿಮೆ ಪಡೆದು ನಿಂತಿದೆ ಈ ನೀಲಾಚಲ. ಪ್ರಾಯ ಈ ಭಾಗದಲ್ಲಿ ಮುದ್ದಣನು ಮಂತ್ರಿ ಸುಮತಿಯ ಮೂಲಕ ಒಂದು ದೊಡ್ಡ ಸಂದೇಶವನ್ನು ಜಗತ್ತಿಗೆ ಕೊಡುತ್ತಿದ್ದಾನೆ. ಮತ್ತಂ ಈ ಪೆರ್ಮೆಯ ಪೆರ್ವೆಟ್ಟಿನ ತುತ್ತ ತುದಿಯ ತಲ್ಪಲುಲ್ ಮತ್ತಂ ಈ ಪೆರ್ಮೆಯ ಪೆರ್ವೆಟ್ಟಿನ ತುತ್ತ ತುದಿಯ ತಳ್ಪಲಲೊಳ್ ತನ್ನಂ ಮರೆವೊಕ್ಕು ತುಳುಲ್ಗೆಯ್ದು ಸೇವಿಸುವ ಅರಿಕೆಯ ದಾಸರ್ಗೆ ಮರುವುಟ್ಟಂ ಪೋಗೊಳಿಸಿ ಸಾರೂಪ್ಯಮನ್ನಿತ್ತು ತನ್ನಂತು ಮಾಳ್ಪ ನಾಲ್ದೋಳಿನ್ ಎಸೆವ ಪುರುಷೋತ್ತಮನ ಒಂದು ವಾಸದ ಗುಡಿಯಿರ್ಕುಂ
ആവനാനും ഭക്തിയും ആ ക്ഷേത്രദുൾ സേവിസുതും ഇരെ തന്നിം താനെ ചതുർഭുജനക്കും ಸಂಕಿನ ಬಟ್ಟಗೈದಿನ ಗಜೆಯ ತಾವರೆಯ ಸೊಬಗಿನ ಪೊದುಗೆಯಿಂ ಎಸೆಗುಂ. ನಮ್ಮ ಕಥಾಭಾಗದಲ್ಲಿ ಮಂತ್ರಿ ಸುಮತಿಯು ಕರೆಯ ಶರೀರದ ದೊಡ್ಡ ಪರ್ವತದ ಬಗೆಗಿನ ವಿವರವನ್ನು ವಿವರಿಸುತ್ತಾ, ಅಯ್ಯ ವೀರ ಶತ್ರುಘ್ನನೇ, ಈ ಮಹಾಗಿರಿಯ ಹಿರಿಮೆ ಇನ್ನೂ ಇದೆ. ಈ ಪರ್ವತದ ತುತ್ತ ತುದಿಯ ತಪ್ಪಲಲ್ಲಿ ತನ್ನನ್ನು ಮರೆಹೊಕ್ಕು ನಮಸ್ಕರಿಸಿ ಸೇವೆ ಮಾಡುವ, ಪ್ರಾರ್ಥಿಸುವ ದಾಸರ ಪುನರ್ಜನ್ಮವನ್ನು ತೊಲಗಿಸುವ ಹಾಗೆ ತಪಸ್ಸು ಮಾಡುವವರಿಗೆ ತನ್ನ ರೂಪವನ್ನಿತ್ತು ತನ್ನ ಹಾಗೆ ಮಾಡುವ ಚತುರ್ಭುಜಗಳಿಂದ ಶೋಭಿಸುವ ಪುರುಷೋತ್ತಮನ ಒಂದು ಗುಡಿ ಇದೆ. ಇಲ್ಲಿಯ ಇನ್ನೂ ಒಂದು ವಿಶೇಷ ಎಂದರೆ, ಯಾರೇ ಇರಲಿ ಭಕ್ತಿಯಿಂದ ಈ ಕ್ಷೇತ್ರದಲ್ಲಿ ಸೇವಿಸುತ್ತಾ ಇದ್ದರೆ ತನ್ನಿಂದ ತಾನೇ ಆತನು ಚತುರ್ಭುಜನಾಗುತ್ತಾನೆ. ಆ ತಪಸ್ವಿ ಶಂಖ ಚಕ್ರ ಗದಾ ಪದ್ಮದ ಸೊಗಸಿನ ಸೇರಿಕೆಯಿಂದ ಶೋಭಿಸುವನು. ಇದು ಇಲ್ಲಿಯ ವಿಶೇಷ. ಸಾಧಾರಣವಾಗಿ ಪುರಾತನವಾಗಿರುವ ಒಂದೊಂದು ಕ್ಷೇತ್ರಕ್ಕೆ, ನದಿಗೆ, ಬೆಟ್ಟಕ್ಕೆ, ವೃಕ್ಷಗಳಿಗೆ ಒಂದೊಂದು ಪವಾಡ ಸದೃಶ ವಿಶೇಷಗಳಿರುತ್ತವೆ. ಅದರದೇ ಆದ ಶಕ್ತಿ ಸಾನ್ನಿಧ್ಯಗಳಿರುತ್ತವೆ. ನಂಬಿದವರಿಗೆ ಇಂಬು ದೊರಕುವ ಸತ್ಯಗಳಿರುತ್ತವೆ. ನಮ್ಮ ದೇಶದ ಸಂಸ್ಕೃತಿಯೇ ಹಾಗಿರುವಂತಹುದಲ್ಲವೇ? ಎಲ್ಲಾ ಮತದವರಲ್ಲೂ ಇಂತಹದೊಂದು ಇರುತ್ತದೆ. ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ, ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಧೂರು ಮೋಹನ ಕಲ್ಲೂರಾಯ, ವ್ಯಾಖ್ಯಾನಕಾರರು ಕೆಆರ್ ಸುವರ್ಣಕುಮಾರಿ. ಪರಿಕಲ್ಪನೆ ಡಾ ವಸಂತಕುಮಾರ್ ಪೆರ್ಲಾ. ಪ್ರಸಾರ ಸಂಯೋಜನೆ ಡಾ ಬಿಎಂ ಶರಭೇಂದ್ರ ಸ್ವಾಮಿ.